ಹಾಯ್ ಹಲೋ ಫ್ರೆಂಡ್ಸ್, ಹಾಫ್ ಇಂಚ್ ಪ್ಲೀಟೆಡ್ ಲೆಹಂಗಾ ಅಥವಾ 1 ಇಂಚ್ ಪ್ಲೀಟೆಡ್ ಲೆಹಂಗಾನ ನಾವು ಸ್ಟಿಚ್ ಮಾಡ್ತೀವಿ ಅಂದರೆ ಫ್ಯಾಬ್ರಿಕ್ ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ಬ್ರೀಫಾಗಿ ತಿಳಿಸ್ಕೊಡ್ತೀನಿ. ಫಸ್ಟ್ ನಮಗೆ ಕಸ್ಟಮರ್ ವೇಸ್ಟ್ ರೌಂಡ್ ಅನ್ನೋದು ಗೊತ್ತಿರಬೇಕು. ಹಾಗೆ ನಮ್ಮ ಹತ್ರ ಫ್ಯಾಬ್ರಿಕ್ ಎಷ್ಟಿದೆ ಅಂತ ಕೂಡ ನಮಗೆ ಗೊತ್ತಿರಬೇಕು. ನೋಡಿ, ಈ ಕಸ್ಟಮರ್ ವೇಸ್ಟ್ ರೌಂಡ್ ಬಂದು 19 ಇಂಚಸ್ಸು. ಇವ್ರಿಗೆ ಬೇಕಾಗಿರೋ ಸ್ಕರ್ಟ್ ಫುಲ್ ಲೆಂತ್ ಬಂದು 29 ಇಂಚಸ್ಸು. ಫ್ಯಾಬ್ರಿಕ್ ಎಷ್ಟಿದೆ ಅಂತ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಾದರೆ ನನ್ನ ಹತ್ರ ಇರೋ ಟೋಟಲ್ ಫ್ಯಾಬ್ರಿಕ್ ಬಂದು 3 ಮೀಟರ್ಸು 18 ಇಂಚಸ್ ಅನ್ನೋದಿದೆ. ಈ 3 ಮೀಟರ್ಸ್ 18 ಇಂಚಸ್ನ ನಾವು ಇಂಚಸ್ಗೆ ಕನ್ವರ್ಟ್ ಮಾಡ್ಕೋಬೇಕು. 3 × 40 ಇಂಚಸ್ಗೆ ನಾವು 100 ಸೆಂಟಿಮೀಟರ್ ಅಂತೀವಿ. 100 ಸೆಂಟಿಮೀಟರ್ಸ್ಗೆ 1 ಮೀಟರ್ ನಾವು ಫ್ಯಾಬ್ರಿಕ್ ಅಂತ ಕರಿತೀವಿ. ಸೊ 3 × 40 ಮಾಡಿದ್ರೆ 120 ಪ್ಲಸ್ 18 ಇಂಚಸ್ ಇದೆಯಾ, 18ಅನ್ನು ಆ್ಯಡ್ ಮಾಡಿಕೊಂಡ್ರೆ 138 ಇಂಚಸ್ ಅನ್ನೋದು ನಮ್ಮ ಹತ್ರ ಫ್ಯಾಬ್ರಿಕ್ ಅನ್ನೋದು ಇದೆ. ಈಗ ನಾವು ಪ್ಲೀಟ್ ಸೈಜ್ ಅನ್ನೋದು ಡಿಸೈಡ್ ಆಗಬೇಕು. ಹಾಫ್ ಇಂಚ್ ಪ್ಲೀಟ್ ಬೇಕಾ, 1 ಇಂಚ್ ಪ್ಲೀಟ್ ಇಡ್ತಿದ್ದೀವ, 2 ಇಂಚಸ್ ಇಡ್ತೀವ, ಈ ರೀತಿ ನಾವು ಪ್ಲೀಟ್ ಸೈಜ್ ಅನ್ನೋದು ಡಿಸೈಡ್ ಆಗಬೇಕು. ಒಂದು ವೇಳೆ ಹಾಫ್ ಇಂಚ್ ಸೈಜು ನಾವಲ್ಲಿ ಪ್ಲೀಟ್ ಇಡೋದಾದರೆ ವೇಸ್ಟ್ ರೌಂಡ್ ಡಿವೈಡೆಡ್ ಬೈ ಹಾಫ್ ಇಂಚನ್ನ ನೀವು ಡಿವೈಡೆಡ್ ಮಾಡಬೇಕು. ಇವರ ವೇಸ್ಟ್ ರೌಂಡ್ ಬಂದು 19, ಹಾಫ್ ಇಂಚ್ ಪ್ಲೀಟ್ ನಾವು ಡಿವೈಡೆಡ್ ಮಾಡಿದ್ರೆ 38 ಪ್ಲೀಟ್ಸ್ ಅನ್ನೋದು ಬರುತ್ತೆ. ನಾವು ಒಂದು ವೇಳೆ 1 ಇಂಚ್ ಪ್ಲೀಟ್ ಏನಾದರೂ ಇಡ್ತೀನಿ ಅಂದರೆ ವೇಸ್ಟ್ ರೌಂಡ್ ಡಿವೈಡೆಡ್ ಬೈ ನಾವು ಎಷ್ಟು ಇಡ್ತಾ ಇದ್ದೀವಿ 1 ಇಂಚ್ ಪ್ಲೀಟ್ ಅನ್ನೋದು ಮಾಡಬೇಕು. 19 ಪ್ಲೀಟ್ಸ್ ಅನ್ನೋದು ಬರುತ್ತೆ. ನೀವು ಒಂದು ವೇಳೆ 2 ಇಂಚಸ್ ಮಾಡಿದ್ರೆ 2 ಇಂಚಸ್ ಅನ್ನೋದು ಹಾಕ್ಕೊಳ್ಳಿ. ಸೊ ನಾನಿಲ್ಲಿ 0.5 ಇಂಚ್ ಅಂದರೆ ಹಾಫ್ ಇಂಚ್ ಪ್ಲೀಟ್ ಅನ್ನೋದು ಸ್ಟಿಚ್ ಮಾಡ್ತಾ ಇದ್ದೀನಿ. ಈಗ ಪ್ಲೀಟ್ ಸೈಜ್ ಅನ್ನೋದು ಡಿಸೈಡ್ ಆದ್ವಿ. ಈಗ ಪ್ಲೀಟ್ ಇಂಟೇಕ್ ಅನ್ನೋದು ಕಂಡುಹಿಡ್ಕೋಬೇಕು. ಪ್ಲೀಟ್ ಇಂಟೇಕನ್ನು ಕಂಡುಹಿಡಬೇಕಂದ್ರೆ ನಮ್ಮ ಹತ್ರ ಟೋಟಲ್ ಫ್ಯಾಬ್ರಿಕ್ ಎಷ್ಟಿದೆ ಅಂತ ನೋಡ್ಕೋಬೇಕು. ನೋಡಿ, 138 ಇಂಚಸ್ ಅನ್ನೋದಿದೆ. ಅದರಲ್ಲಿ 3 ಇಂಚಸ್ ಅನ್ನೋದು ನಾನು ಮೈನಸ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗಲ್ಲಿ ನಾವು 1.5 ಇಂಚಸ್ಸು ಪ್ಲೈನಾಗಿ ಹೊಲಿತೀವಿ ಮತ್ತು ಎಂಡಿಂಗಲ್ಲಿ 1.5 ಇಂಚಸ್ ಹಾಗೆ ಹೊಲಿತೀವಿ. ಟೋಟಲ್ ಫ್ಯಾಬ್ರಿಕಲ್ಲಿ ಮೈನಸ್ ವೇಸ್ಟ್ ರೌಂಡ್ ಅನ್ನೋದು ಮಾಡಬೇಕು. ಟೋಟಲ್ ಫ್ಯಾಬ್ರಿಕ್ ಬಂದು 135 ಇಂಚಸ್ ಇದೆ. ಸೊ ವೇಸ್ಟ್ ರೌಂಡ್ ಬಂದು 19 ಇಂಚಸ್ ಇದೆ. 135ಅಲ್ಲಿ 19 ಇಂಚಸ್ನ ಮೈನಸ್ ಮಾಡಿದ್ರೆ 116 ಇಂಚಸ್ ಅನ್ನೋದು ಬರುತ್ತೆ. ನಾನಿಲ್ಲಿ ಹಾಫ್ ಇಂಚ್ ಪ್ಲೀಟೆಡ್ನ ಇಡ್ತಾ ಇರೋದ್ರಿಂದ ನಮಗೆ ಎಷ್ಟು ಪ್ಲೀಟ್ಸ್ ಬರುತ್ತೆ, 38 ಪ್ಲೀಟ್ಸ್ ಅನ್ನೋದು ಬರುತ್ತೆ. 116 ಡಿವೈಡೆಡ್ ಬೈ 38 ಮಾಡಿದ್ರೆ ನನಗೆ 3 ಇಂಚಸ್ ಅನ್ನೋದು ಬರುತ್ತೆ. ಅಂದರೆ ಪ್ರತಿ ಪ್ಲೀಟ್ ಕೆಳಗಡೆ ಅಂದರೆ ಹಾಫ್ ಇಂಚ್ ಪ್ರತಿ ಪ್ಲೀಟ್ ಕೆಳಗಡೆ ನಾನು 3 ಇಂಚಸ್ ಫ್ಯಾಬ್ರಿಕ್ ಅನ್ನೋದು ಸೇರಿಸಬೇಕು. ನಾನೇನಾದರೂ 1 ಇಂಚ್ ಪ್ಲೀಟ್ ಇಡ್ತೀನಿ ಅಂದರೆ 116 ಡಿವೈಡೆಡ್ ಬೈ 19 ಪ್ಲೀಟ್ಸ್ ಅನ್ನೋದು ಮಾಡಿ. ಆಗ ನಿಮಗೆ ಪ್ರತಿ ಪ್ಲೀಟ್ ಕೆಳಗಡೆ 6 ಇಂಚಸ್ ಫ್ಯಾಬ್ರಿಕ್ ಅನ್ನೋದು ಸೇರಿಸಬೇಕಾಗುತ್ತೆ. ನಿಮ್ಗೆ ಇದು ಕ್ಲಿಯರಾಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಈಗ ಯಾವ ರೀತಿ ಫ್ಯಾಬ್ರಿಕಲ್ಲಿ ಮಾರ್ಕಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಫ್ಯಾಬ್ರಿಕ್ ಸ್ಟಾರ್ಟಿಂಗಲ್ಲಿ 1.5 ಇಂಚಸ್ ಅನ್ನೋದು ನಾವು ಹಾಗೆ ಬಿಡಬೇಕು. ಯಾಕಂದರೆ ನಾವು 3 ಇಂಚಸ್ ಮೈನಸ್ ಮಾಡಿದ್ದೀವಲ್ಲ ಟೋಟಲ್ ಫ್ಯಾಬ್ರಿಕಲ್ಲಿ. ನೀವು ಬೇಕಾದರೆ 4 ಇಂಚಸ್ ಬೇಕಾದರೂ ಮೈನಸ್ ಮಾಡ್ಕೋಬೋದು. ಆಗ ಇಲ್ಲಿ 2 ಇಂಚಸ್ ಬಿಡಬೇಕಾಗುತ್ತೆ ಮತ್ತು ಲಾಸ್ಟಲ್ಲಿ 2 ಇಂಚಸ್ ಬಿಡಬೇಕಾಗುತ್ತೆ. ಈಗ ನೋಡಿ, ಹಾಫ್ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈಗ ಪ್ಲೀಟ್ ಸೈಜ್ ಎಷ್ಟು, ನಾನಿಲ್ಲಿ ಹಾಫ್ ಇಂಚ್ ಪ್ಲೀಟ್ ಇಡ್ತಿರೋದ್ರಿಂದ ಪ್ಲೀಟ್ ಇಂಟೇಕ್ಗೆ 3 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಹಾಫ್ ಇಂಚು ಮತ್ತು ಪ್ಲೀಟ್ ಇಂಟೇಕ್ಗೆ ಮತ್ತು 3 ಇಂಚಸ್ ಈ ರೀತಿ ಮಾರ್ಕ್ ಮಾಡಿಕೊಂಡು ನೀವು ಹಾಫ್ ಇಂಚು ಪ್ಲೀಟೆಡ್ ಲೆಹಂಗಾ ಅನ್ನೋದು ಸ್ಟಿಚ್ ಮಾಡ್ಕೋಬೋದು. ವಿಡಿಯೋ ಯೂಸ್ಫುಲ್ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.